ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇವತ್ತು 6ನೇ ತರಗತಿಯ ಇತಿಹಾಸ ಅಧ್ಯಯನ 14 ಅಂದರೆ ಈ ಹಿಂದೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಕುರಿತು ಓದುತ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಅಧ್ಯಯನದ ಕುರಿತು 20 MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ. ಮೊದಲನೇ ಕ್ವಶನ್ ಇಲ್ಲಿದೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವರ್ಷ ಯಾವುದು? ಯಾವ್ದು ಹೇಳ್ರಿ? ಎ 1325, ಬಿ 1336, 1347, ಡಿ 1356. ಸರಿಯಾದ ಉತ್ತರ ಯಾವುದು? ಬಿ 1336. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲಾಗಿತ್ತು. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಬಹುಮನಿ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಬಹುಮನಿ ರಾಜ್ಯವನ್ನು ಸ್ಥಾಪಿಸಿದಂತ ವ್ಯಕ್ತಿ? ಸರಿಯಾದ ಉತ್ತರ ಸಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಆಗ್ಬೇಕಿದು. ಬಹುಮನಿ ಶಾ ಆಗ್ಬೇಕು. ಓಕೆ, ಇರ್ಲಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವೆ ನಿರಂತರ ಯುದ್ಧಕ್ಕೆ ಪ್ರಮುಖ ಕಾರಣ ಯಾವುದು? ಧಾರ್ಮಿಕ ಭಿನ್ನಾಭಿಪ್ರಾಯ, ರಾಯಚೂರು ದೋಹಬ್ಬು ಪ್ರದೇಶ, ಅರಬ್ಬಿ ಸಮುದ್ರ, ಗೋವಾ ಬಂದರು. ಹೇಳಿ, ಸರಿಯಾದ ಉತ್ತರ ಯಾವುದು? ರಾಯಚೂರು ದೋಹಬ್ ಪ್ರದೇಶದ ಕುರಿತಾಗಿ ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವಿನ ನಿರಂತರ ಯುದ್ಧಕ್ಕೆ ಪ್ರಮುಖ ಕಾರಣವಾಗುತ್ತೆ. ಓಕೆ, ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ, ವಿಜಯನಗರ ರಾಜಧಾನಿ ಯಾವುದು? ವಿಜಯನಗರದ ರಾಜಧಾನಿ ಯಾವುದು? ಬೀದರ್, ಕಲಬುರ್ಗಿ, ಹಂಪಿ, ವಿಜಯಪುರ. ಸರಿಯಾದ ಉತ್ತರ ಸಿ ಹಂಪಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಐದನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು? ಸಿಂಹ, ಆನೆ, ವರಹ, ಚಕ್ರ. ಯಾವ್ದು ಹೇಳಿ? ಈಜಿ ಇದೆ ಎಲ್ಲ ಕ್ವೆಶ್ಚನ್. ಈ ತರ ಎಲ್ಲ ಎಕ್ಸಾಮ್ ದಲ್ಲಿ ಬರೋದಿಲ್ಲ. ಬಟ್ ಇಲ್ಲಿ ನಾವು ಯಾವ ತರ ರೀಡ್ ಮಾಡ್ತೀವಿ ಅಂದ್ರೆ, ಯಾವ ತರ ಓದುತ್ತೇವೆ ಅಂದ್ರೆ, ಈ ಬೇಸಿಕ್ ಬುಕ್ಸ್ ಗಳು ಏನಿದಾವಲ್ಲ ಇವುಗಳನ್ನು ನಾವು ಬಿಲ್ಡ್ ಆಗೋಕ್ಕೋಸ್ಕರ, ಪರ್ಫೆಕ್ಟ್ ಆಗೋಕ್ಕೋಸ್ಕರ ಪ್ರತಿಯೊಂದು ಚಾಪ್ಟರ್ ಅನ್ನು ಓದಿಕೊಂಡು, ಪ್ರತಿಯೊಂದು ಅಧ್ಯಯನ ಓದಿಕೊಂಡು ನಂತರ ಆ ಅಧ್ಯಯನ ಕುರಿತಾಗಿ MCQಗಳನ್ನು ಬಿಡಿಸೋದ್ರಿಂದ ನಾವು ಇಲ್ಲಿ ಪರ್ಫೆಕ್ಟ್ ಆಗ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತರ ಕ್ವಶನ್ಗಳು MCQಗಳನ್ನ ತೆಗೆಯಲಾಗಿದೆ. ಓಕೆನಾ? ಮತ್ತೆ ಈ ತರ ಎಲ್ಲ ಕ್ವಶನ್ಗಳು ಬರೋದಿಲ್ಲ, ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಇರುತ್ತೆ ಅಲ್ಲಿ. ಓಕೆ, ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ವರಹ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ವರಹ ಆಗಿರುತ್ತೆ. ಆರನೇ ಪ್ರಶ್ನೆ, ಇಂದುರಾಯ ಸೂರತ್ರಾಣ ಎಂಬ ಬಿರುದು ಯಾರಿಗೆ ಸೇರಿದೆ? ಕೃಷ್ಣದೇವರಾಯ, ಹರಿಹರ, ಬುಕ್ಕ, ವಿಜಯನಗರ ಅರಸರು. ಇಂದುರಾಯ ಸುರತ್ರಾಣ ಈ ಬಿರುದು ಯಾರಿಗೆ ಸೇರಿದಪ್ಪ ಅಂದ್ರೆ ವಿಜಯನಗರದ ಅರಸರು. ಓಕೆ, ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಅಜರ್ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಕೃಷ್ಣದೇವರಾಯ, ಎರಡನೇ ದೇವರಾಯ, ಹರಿಹರ, ರಾಮರಾಯ. ಅಜರ್ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದವರು ಎರಡನೇ ದೇವರಾಯ. ಓಕೆ, ಸರಿಯಾದ ಉತ್ತರ ಬಿ. ಎಂಟನೇ ಪ್ರಶ್ನೆ, ಅಮುಕ್ತ ಮಾಲ್ಯದ ಕೃತಿಯ ಕರ್ತೃ ಯಾರು? ಅಮುಕ್ತ ಮಾಲ್ಯದ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ಕುಮಾರವ್ಯಾಸ, ಕನಕದಾಸ, ಕೃಷ್ಣದೇವರಾಯ, ಪುರಂದರದಾಸರು. ಸರಿಯಾದ ಉತ್ತರ ಸಿ ಕೃಷ್ಣದೇವರಾಯ. ಓಕೆ, ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ವಿಜಯನಗರದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಈ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಯುದ್ಧ, ಬಿ ಪಾಣಿಪತ್ ಯುದ್ಧ, ಹಲ್ದಿಘಾಟ್ ಯುದ್ಧ, ಪ್ಲಾಸಿ ಯುದ್ಧ. ಸರಿಯಾದ ಉತ್ತರ ಎ ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ ತಂಗಡಿ ಯುದ್ಧ ಅಂತಾನೂ ಕರೀತಾರೆ. ಓಕೆನಾ? ನೆಕ್ಸ್ಟ್ 10ನೇ ಪ್ರಶ್ನೆ, ರಕ್ಕಸ ತಂಗಡಿ ಯುದ್ಧ ನಡೆದ ವರ್ಷ ಯಾವುದು? 1526, 1565, 1646. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? 1565. ಜನವರಿ 23ರಂದು ರಕ್ಕಸ ತಂಗಡಿ ಯುದ್ಧ ನಡೆದ ವರ್ಷ ಆಗಿರುತ್ತೆ. ಓಕೆ, ರೈಟ್. ಕೆಲವೊಮ್ಮೆ ದಿನಾಂಕ ತಿಂಗಳನ್ನು ಕೇಳಬಹುದು, ನೆನಪಿಟ್ಟುಕೊಳ್ಳಿ. ಜನವರಿ 23, 1565. ರೈಟ್. ಓಕೆ, ನೆಕ್ಸ್ಟ್
11ನೇ ಪ್ರಶ್ನೆ, ವಿಜಯನಗರದ ವೈಭವವನ್ನು ಅತ್ಯಂತ ಪ್ರಶಂಸಿಸಿದ ಪರ್ಷಿಯನ್ ರಾಯಭಾರಿ ಯಾರು? ಇಬ್ನ್ ಬತೂತಾ, ಅಬ್ದುಲ್ ರಜಾಕ್ ಆಗಬೇಕು. ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಕೆಲವು ಅಕ್ಷರಗಳು ಮಿಸ್ಟೇಕ್ ಆಗಿದ್ದಾವೆ, ನೋಡಿಕೊಳ್ಳಿ. ಮಾರ್ಕೋ ಪೋಲೋ, ನಿಕೋಲಾ ಕಾಂಟಿ. ಯಾರು ಹೇಳ್ರಿ? ಸರಿಯಾದ್ದು ಅಬ್ದುಲ್ ರಜಾಕ್ ಆಗ್ಬೇಕಿತ್ತು, ಓಕೆನಾ? ಅಬ್ದುಲ್ ರಜಾಕ್ ವಿಜಯನಗರ ವೈಭವವನ್ನು ಅತ್ಯಂತ ಪ್ರಶಂಸಿ ಪರ್ಷಿಯನ್ ರಾಯಭಾರಿ ಆಗಿದ್ದರು, ಓಕೆನಾ? ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಕನಕದಾಸ, ವ್ಯಾಸರಾಯ, ಪುರಂದರದಾಸರು, ಕುಮಾರವ್ಯಾಸ. ಯಾರು ಹೇಳಿ? ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಯಾರು? ಕುಮಾರವ್ಯಾಸ, ಚಾಮರಸ, ರತ್ನಾಕರ ವರ್ಣಿ, ಕೃಷ್ಣದೇವರಾಯ. ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಯಾರು? ಯಾರು ಹೇಳಿ? ಸರಿಯಾದ ಉತ್ತರ ಕುಮಾರವ್ಯಾಸ, ಈ ಸರಿಯಾದ ಉತ್ತರ, ಓಕೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಮೊಹಮ್ಮದ್ ಗವನ್ ಯಾವ ಸ್ಥಳದಲ್ಲಿ ಮದರಸ ಸ್ಥಾಪಿಸಿದರು? ಮೊಹಮ್ಮದ್ ಗವನ್ ಯಾವ ಒಂದು ಸ್ಥಳದಲ್ಲಿ ಮದರಸವನ್ನು ಸ್ಥಾಪಿಸಿದರು? ಕಲಬುರಗಿ, ಬೀದರ್, ಬಿಜಾಪುರ, ಹಂಪಿ. ಸರಿಯಾದ ಉತ್ತರ ಬೀದರ್, ಓಕೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಬಹುಮನಿ ರಾಜ್ಯದ ಮೊದಲ ರಾಜಧಾನಿ ಯಾವುದು? ಬೀದರ್, ಕಲಬುರಗಿ, ವಿಜಯಪುರ, ಗೋಲ್ಕೊಂಡ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಕಲಬುರಗಿ. ಮೊದಲ ರಾಜಧಾನಿ ಕಲಬುರಗಿ, ನಂತರ ಬೀದರ್ ಆಗುತ್ತೆ, ಓಕೆನಾ? ಓಕೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಬಹುಮನಿ ರಾಜ್ಯವು ಎಷ್ಟು ಸುಲ್ತಾನತೆಗಳನ್ನಾಗಿ ವಿಭಜನೆಯಾಯಿತು? ಅಂದ್ರೆ ಬಹುಮನಿ ರಾಜ್ಯಗಳು ಎಷ್ಟು ಸುಲ್ತಾನಗಳನ್ನಾಗಿ ವಿಭಜನೆ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ಎಷ್ಟು ಹೇಳ್ರಿ? ಸರಿಯಾದ ಉತ್ತರ 5, ಅಂದ್ರೆ 5 ಮನೆತನಗಳಾಗಿ ವಿಂಗಡಣೆ ಆಯಿತು ಬಹುಮನಿ ರಾಜ್ಯ, ಓಕೆ. ನೆಕ್ಸ್ಟ್ 17ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಭಾಷೆಯ ಸಾಹಿತ್ಯವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ? ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು. ಓಕೆ, ವಿಜಯನಗರ ಸಾಮ್ರಾಜ್ಯದ ಯಾವ ಭಾಷೆಯ ಸಾಹಿತ್ಯವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ? ಯಾವ್ದು ಹೇಳಿ? ತೆಲುಗು ಭಾಷೆಯ ಸಾಹಿತ್ಯವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ, ಓಕೆನಾ? 18ನೇ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ನಿರ್ಮಿತ ಪ್ರಸಿದ್ಧ ಕಲ್ಲಿನ ರಥ ಎಲ್ಲಿದೆ? ವಿಜಯಪುರ, ಹಂಪಿ, ಬೀದರ್, ಶೃಂಗೇರಿ. ವಿಜಯಪುರ, ಹಂಪಿ, ಬೀದರ್, ಶೃಂಗೇರಿ. ಓಕೆ, ಯಾವ್ದು ಹೇಳ್ರಿ? ವಿಜಯನಗರ ಕಾಲದಲ್ಲಿ ನಿರ್ಮಿತ ಪ್ರಸಿದ್ಧ ಕಲ್ಲಿನ ರಥ ಎಲ್ಲಿದೆ ಅಂದ್ರೆ ಹಂಪಿಯಲ್ಲಿದೆ, ಡಿ ಸರಿಯಾದ ಆನ್ಸರ್. ನೆಕ್ಸ್ಟ್ 19ನೇ ಪ್ರಶ್ನೆ, ಫಿರೋಜ್ ಶಾ ಯಾವ ವಿಷಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು? ಎ ನೌಕಾಪಡೆ, ಬಿ ಖಗೋಳಶಾಸ್ತ್ರ, ಸಿ ವೈದ್ಯಶಾಸ್ತ್ರ, ಡಿ ಕೃಷಿ. ಫಿರೋಜ್ ಶಾ ಅವರು ಯಾವ ವಿಷಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು? ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಬಿ ಖಗೋಳಶಾಸ್ತ್ರದಲ್ಲಿ ಫಿರೋಜ್ ಶಾ ಅವರು ವಿಷಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು, ಓಕೆ. ಲಾಸ್ಟ್ ಅಂಡ್ 20ನೇ ಪ್ರಶ್ನೆ, ಕೆಳಗಿನವರಲ್ಲಿ ವಿಜಯನಗರ ಸಾಮ್ರಾಜ್ಯದ 4 ರಾಜವಂಶಗಳಲ್ಲಿ ಸೇರದವರು ಯಾರು? ಸೇರದವರು ಕನ್ಫ್ಯೂಷನ್ ಮಾಡಿಕೊಳ್ಳಿ, ಇಂಥ ವರ್ಡ್ಗಳನ್ನು ನಾವು ಮುಖ್ಯವಾಗಿ ನೋಡ್ಬೇಕಾಗ್ತದೆ, ಸೇರದವರ ಅಂತೇಳಿ, ಓಕೆನಾ? ಅಂದ್ರೆ ಕೆಳಗಿನ ವಿಜಯನಗರ ಸಾಮ್ರಾಜ್ಯದ 4 ರಾಜವಂಶಗಳಲ್ಲಿ ಸೇರದವರು ಯಾರು? ಸಂಗಮ, ಸಾಳುವ, ತುಳುವ, ಗಂಗ. ಓಕೆ, ಸಾಳುವ ಆಗ್ಬೇಕಿದು, ಓಕೆನಾ? ಸಾಳುವ ಆಗ್ಬೇಕು, ಓಕೆ, ಇರಲಿ, ಪರವಾಗಿಲ್ಲ, ನಡುತ್ತೆ. ಇದರಲ್ಲಿ ಯಾವ್ದಪ್ಪ ಅಂದ್ರೆ ಸರಿಯಾದ ಉತ್ತರ ಗಂಗಾ. ಈ ಗಂಗಾ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ 4 ವಂಶಗಳಲ್ಲಿ ಸೇರಲಾರದಂಥದ್ದು ಯಾವ್ದಪ್ಪ ಅಂದ್ರೆ ಗಂಗಾ ಸಾಮ್ರಾಜ್ಯ, ಓಕೆನಾ? ಓಕೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನ ಕುರಿತು MCQಗಳನ್ನು ಮುಗಿತು. ಮುಂದಿನ ಒಂದು ವಿಡಿಯೋದಲ್ಲಿ ಓದುತ್ತಾ ಹೋಗೋಣ, ಓಕೆ. ಥ್ಯಾಂಕ್ ಯು ಸೋ ಮಚ್.
for watching this video. Thank you to all.